ನಮಸ್ತೆ ಭಾರತೀಯರೇ. ಒಂದು ಸಾಧಾರಣವಾದ ಆದರೆ ಗೂಢಾರ್ಥ ಇರುವಂಥ ಒಂದು ಸಣ್ಣ ವಿಷಯನ ನಿಮಗೆ ಹೇಳಬೇಕಂತ ಬಂದಿದ್ದೇನೆ ರೀ. ಇವತ್ತು ಬೆಳಿಗ್ಗೆ ನಾನು ಹೆಸರು ಕಾಳು ಪಲ್ಯ ಮಾಡಬೇಕು ಅಂದ್ಕೊಂಡು ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೆ ರೀ. ಬೆಳಿಗ್ಗೆ ಪಲ್ಯ ಮಾಡೋಕ್ಕಂತಂದು ಮುಚ್ಚಳ ತೆಗೆದು ನೋಡಿದಾಗ ಕಾಳುಗಳೆಲ್ಲ ಚೆನ್ನಾಗಿ ಬೆಂದು ಬಂದಿದ್ವು ರೀ. ಇನ್ನೂ ಒಂದು ನೀರು ಹಾಕಿ ತೊಳೆಯೋಣ ಅಂತ ನೀರು ಹಾಕಿ ಕೈಯಾಡಿಸೋವಾಗ ಕೆಳಗಡೆ ಸೌಂಡ್ ಬರಾಕತ್ತಿತ್ತು ರೀ. ಇನ್ನೂ ಕಾಳು ನೆನೆಲಾರದೆ ಇರುವಂಥ ಕಾಳುಗಳ ಸೌಂಡ್ ಬರ್ತಾಯಿತ್ತು. ನೋಡಿದಾಗ ಒಂದು ಚಮಚದಷ್ಟು ಕಾಳು ಹಂಗೆ ಕೆಳಗೆ ಕಳ್ಳಗಾಳಾಗಿ ಕುಂತಿದ್ವಿ ರೀ. ಆವಾಗ ನಮ್ಮ ಮಮ್ಮಿ ಹೇಳಿರುವಂಥ ಒಂದು ನನಗೆ ಮಾತು ನೆನಪಾಯ್ತು ರೀ. ಹಿಂದಕ್ಕೆ ನಾನು ಚಿಕ್ಕವಳಿದ್ದಾಗ ಕೇಳಿದಾಗ, ಮಮ್ಮಿ ಇವು ಯಾಕೆ ನೆನೆದಿಲ್ಲ, ಇನ್ನು ಇವೆಲ್ಲ ಕಾಳು ನೆನೆದಾವೆ ಬಟ್ ಇವು ಯಾಕೆ ನೆನೆದಿಲ್ಲ ಅಂತ ಕೇಳಿದಾಗ ಮಮ್ಮಿ ಅಂದಿದ್ರು ರೀ, ಇವು ಕಳ್ಳಗಾಳು. ಇದು ನಿಮ್ಗೆಲ್ಲರಿಗೂ ಸಾಮಾನ್ಯವಾದಂಥ ವಿಷಯ, ಇದು ಏನು ಹೇಳಾಗತ್ತಾಳೆ ಈಕಿ ಅಂತ ಸಿಟ್ಟು ಬರ್ಬೋದು ರೀ. ಬಟ್ ಪೂರ್ಣ ನೋಡಿರಿ, ದಯವಿಟ್ಟು ಪೂರ್ಣ ನೋಡಿರಿ ವಿಡಿಯೋನ. ಅವು ಮಮ್ಮಿ ಹೇಳಿದರು, ಇವು ಕಳ್ಳಗಾಳವ, ನೀನು ಇವನು ಇಡೀ ದಿನ ಬಿಟ್ಟು 4 ದಿನ ನೆನೆ ಹಾಕು, 1 ವಾರ ನೆನೆ ಹಾಕು, ಒಂದು ಇಡೀ ದಿನ ಕುದಿಸು. ಇವು ತಮ್ಮ ಅದನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ, ನೆನೆಯೋದಿಲ್ಲ ಮತ್ತು ಕುದಿಯೋದಿಲ್ಲ. ಇವು ಕಳ್ಳಗಾಳು, ಇವು ಹಿಂಗೆ ಇರ್ತಾವೆ ಅಂದಿದ್ರು. ಅದು ನನಗೆ ನೆನಪಾಯ್ತು ರೀ. ಅದನ್ನು ನಮ್ಮ ಮನುಷ್ಯ ಜಾತಿಗೆ ರಿಲೇಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಾಕತ್ತೇನೆ ರೀ ನಾನು. ಕೆಲವು ಮನುಷ್ಯರು ಇರ್ತಾರೆ ರೀ, ಅವರಿಗೆ ಎಷ್ಟೇ ವಯಸ್ಸಾಗಲಿ ರೀ, ತಮ್ಮ ಸುತ್ತಮುತ್ತ ಎಂಥ ಒಂದು ಧರ್ಮಾಚರಣೆಯ ವಾತಾವರಣ ಇರಲಿ ರೀ, ಮತ್ತು ಅವರು ಕಳ್ಳಗಾಳಾಗೇನೆ ಉಳ್ಕೊಂಡಿರ್ತಾರೆ. ಅವ್ರ ಆಚರಣೆ ಒಳಗೆ ಹೆಂಗಿರ್ತಾರೆ ಅಂತಂದ್ರೆ ಧರ್ಮಾತ್ಮರು ಅನ್ನೋವಂಗೆ ಗುಡಿ ಗುಂಡಾರ, ದೇವರು ದಿಂಡ್ರು, ಮಠ ಮಾನ್ಯ ಅಂತ ಎಲ್ಲ ಕಡೆ ಸುತ್ತಾಡಿ ತಮ್ಮನ್ನು ತಾವು ಧರ್ಮಾಚರಣೆಗಳು ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಹೊರತು ಒಳಗಿನಿಂದ ಅವರು ಕ್ರಿಮಿನಲ್ಗಿಂತ ಕ್ರಿಮಿನಲ್ ಆಗಿರ್ತಾರೆ ರೀ. ಅವರು ಯಾರ ಲೆವೆಲ್ಲಿಗೆ ತಾವು ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲವೋ ಅವರ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಒಂದು ಕೆಟ್ಟ ಒಂದು ದ್ವೇಷನ ತುಂಬಿಕೊಂಡು ಬಿಟ್ಟಿರ್ತಾರೆ. ಕಷ್ಟಪಟ್ಟರೆ ಮತ್ತು ಕಷ್ಟಪಟ್ಟು ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಅವರೂ ಸಹ ಯಾರನ್ನು ತಾವು ನೋಡಿ ಉರಿತಿರ್ತಾರಲ್ರಿ, ಅವ್ರಿಗಿಂತ 1000 ಪಟ್ಟು ಮೇಲೆ ಹೋಗ್ಬೋದು. ಬಟ್ ಅವ್ರು ಹಂಗೆ ಮಾಡೋದಿಲ್ಲ ರೀ. ಮತ್ತೊಬ್ಬರನ್ನ ಮೇಲೇರಿದವರನ್ನು ನೋಡಿ ಉರಿತಾ ಇರ್ತಾರೆ. ಅವರ ಬಗ್ಗೆ ಏನೂ ಒಂದು ಸಾಕ್ಷ್ಯ ಆಧಾರಗಳಿಲ್ಲದೆ ಸುಳ್ಳು ಸುದ್ದಿನ ಹಬ್ಬಿಸ್ಕೊತ ಹೋಗ್ತಾರೆ ರೀ. ಆದರೆ ಅವರು ಮರ್ತಿರ್ತಾರೆ ಏನು ಅಂತಂದರೆ, ಸುಳ್ಳು ಅನ್ನುವಂಥದ್ದು ಒಂದು ಕೆಂಡ. ಆ ಕೆಂಡವನ್ನು ತಮ್ಮ ಮಡಿಲಿನಲ್ಲಿ ಕಟ್ಕೊಂಡು ಅವ್ರು ಅಡ್ಡಾಡಕತ್ತಾರ ಅಂತ ಅನ್ನೋದು ಗೊತ್ತಾಗಂಗಿಲ್ಲ ರೀ. ಯಾಕಂದರೆ ಸತ್ಯ ಯಾವತ್ತಿದ್ರೂ 100% ಹೊರಗೆ ಬರುವಂಥದ್ದೇ. ಆ ಕೆಂಡ ಏನೈತಲ್ರಿ, ಅವರ ಮಡಿಲನ್ನೇ ಮೊದಲು ಸುಟ್ಟು ಅವರ ದೇಹವನ್ನೇ ಮೊದಲು ಸುಡ್ತೈತಿ ಅನ್ನುವಂಥದ್ದನ್ನು ಅವರು ಮರ್ತಿರ್ತಾರೆ ರೀ. ಇಂಥ ಕಳ್ಳುಗಾಳುಗಳಿಗೆ ದೇವ್ರು ಯಾವಾಗ ಶಿಕ್ಷೆ ಕೊಡ್ತಾನೋ ಅದನ್ನು ನೋಡ್ತಾ ಕುಂದಿರ್ಬೇಕು ರೀ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಇಲ್ಲಿ ಮಾಡಿರುವಂಥ ತಪ್ಪಿಗೆ ಶಿಕ್ಷೆಯನ್ನು ಇಲ್ಲೇ ಅನುಭವಿಸಿ ಹೋಗ್ಬೇಕು ರೀ. ಹೇಳ್ತಾರೆ ನೋಡ್ರಿ, ಮೊದಲು ಯಮಧರ್ಮರಾಯನ ಆಸ್ಥಾನದೊಳಗೆ ಚಿತ್ರಗುಪ್ತ ಮೊದಲು ಬುಕ್ಕನ್ನು ಅಂದರೆ ಹೊತ್ತಿಗೆಯನ್ನು ಇಟ್ಕೊಂಡು ಕೂತಿದ್ರಂತೆ ರೀ. ಆದರೆ ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಕುಂತಾರಂತೆ ರೀ. ಅಂದರೆ ಡಿಜಿಟಲೀಕರಣ ಆಗಿಬಿಟ್ಟೈತೆ ರೀ. ಅಲ್ಲೇನೂ ಸಹ ಯಮಧರ್ಮನ ಆಸ್ಥಾನದಲ್ಲಿನೂ ಸಹ ಡಿಜಿಟಲೈಜೇಷನ್ ಆಗೈತೆ ರೀ. ಅವರು ಲ್ಯಾಪ್ಟಾಪ್ನಲ್ಲಿ ಚಿಟಿಕೆ ಹೊಡೆಯೋದ್ರೊಳಗೆ ಅವರ ಎಲ್ಲ ಪಾಪಕರ್ಮಗಳನ್ನು ತೊಗೊಂಡು ಬರ್ತಾರೆ ರೀ. ತೊಗೊಂಡು ಬಂದು ಅವರಿಗೆ ಇದೇ ಜನ್ಮದಲ್ಲಿನೇ ಶಿಕ್ಷೆ ಕೊಟ್ಟು ಆನಂತರ ಮೇಲೆ ಕರ್ಕೋತಾನೆ ರೀ. ಬಟ್ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕ್ರಿ. ಸುಳ್ಳು ಸುದ್ದಿ ಹೇಳೋಕ್ಕೆ ಮುಂಚೆ ವಿಚಾರ ಮಾಡಬೇಕು, 1000 ಸಲ ವಿಚಾರ ಮಾಡಬೇಕು. ಒಂದು ಬೆರಳು ಮತ್ತೊಬ್ಬರ ಕಡೆ ತೋರಿಸ್ತಾ ಇದ್ದರೆ 4 ಬೆರಳು ನಮ್ಮ ಹತ್ರ ನೋಡ್ತಾ ಇದ್ದಾವೆ ಅನ್ನೋದನ್ನು ಮೊದಲು ನೆನಪಿಟ್ಕೋಬೇಕ್ರಿ. ನಾವು ಬೆಂದ ಅಥವಾ ನೆನೆದ ಕಾಳುಗಳಾಗೋಕ್ಕೆ ಪ್ರಯತ್ನ ಪಡೋಣ ರೀ. ಕಳ್ಳುಗಾಳು ಆಗೋದು ಬೇಡ ರೀ. ಶರಣಾರ್ಥಿಗಳು.